ಸೊ ಈ ಪ್ರಾಜೆಕ್ಟ್ ಬಂದು ಅವರ್ ಡ್ರೀಮ್ ಪ್ರಾಜೆಕ್ಟ್ ಇದು. ಇದಕ್ಕಿಂತ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡಬೇಕು ಅಂತ ಹೇಳಿ ಮಾಡಿರುವಂತ ಪ್ರಾಜೆಕ್ಟ್ ಇದು. ಪ್ರತಿಯೊಬ್ಬರು ಹೇಳೋದು ಕೂಡ ಗ್ರೇಟರ್ ಬೆಂಗಳೂರು ಅಂದ್ರೆ ಎಲ್ಲಿಗೆ ಬರ್ತಿದೆ, ಸ್ಮಾರ್ಟ್ ಸಿಟಿ ಅಂದ್ರೆ ಎಲ್ಲಿಗೆ ಬರ್ತಿದೆ, ಹೀಗೆ ಬೆಂಗಳೂರು ಮೈಸೂರು ಹೈವೇ. ಸೊ ಅದು ಕೂಡ ಅಟ್ಯಾಚ್ ಆಗೇ ಇದೆ. DCM ಶಿವಕುಮಾರ್ ಅವರು ಮೊನ್ನೆ ರೀಸೆಂಟ್ ಆಗಿ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಮೆಟ್ರೋ ಬರ್ತಿದೆ ಅಂತ. ಹೊಸಕೋಟೆ ಮತ್ತು ಅಲ್ಲಿ ನೆಲಮಂಗಲ ಮತ್ತು ಒಂದ್ ಕಡೆ ಬಿಡದಿ, ಈ ಮೂರಕ್ಕೂ ಕೂಡ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಈಗಾಗಲೇ ಯೋಜನೆಗಳನ್ನ. ಸೊ ಅನತಿ ಗ್ರೂಪ್ಸ್ ಅವರು ಮಾಡಿರುವಂತ ಪ್ರಾಜೆಕ್ಟ್ ಇದು. ಎಕ್ತಾರಾ ಮೇಡ್ ಹೌಸ್ ಅಂತ ಪ್ರಾಜೆಕ್ಟ್ ನಿಮ್ ಬಂದ್ಬಿಟ್ಟು ಮೈಸೂರು ಮತ್ತೆ ಬೆಂಗಳೂರು ಹೈವೇ ಏನಿದೆ, ಎಕ್ಸ್ಪ್ರೆಸ್ ಹೈವೇ ಇದೆ, ಜಸ್ಟ್ 5 minutes ಡ್ರೈವ್ ಅಲ್ಲಿ ರೀಚ್ ಆಗುವಂತ ಈ ಒಂದು ಲೇಔಟ್. ಇದು ಟೋಟಲ್ ಆಗಿ 8.2 acres ಇದೆ. ಹಾಗೆ 159 ಸೈಟ್ಸ್ ಇದೆ. 115 ಸೈಟ್ಗಳು ಕಂಪ್ಲೀಟ್ ಆಗಿ 30-40 ಇದೆ. ಬಿಡದಿ ಅಂದ್ರೆ ತುಂಬಾ ಫೇಮಸ್ ಇವಾಗ ಗೊತ್ತಿದೆ. ಕಾಕರಾಮನಹಳ್ಳಿ ಅಂತ ಬರುತ್ತೆ ಸರ್. ಆ ಕಾಕರಾಮನಹಳ್ಳಿ ಊರಿಗೆ ಅಟ್ಯಾಚ್ ಆಗಿದೆ. ಹಾಗೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರ ಲೇಔಟ್ಗೂ ಕೂಡ ಇದು ಅಟ್ಯಾಚ್ ಆಗಿದೆ. ಎಲ್ಲಾ ರೋಡ್ಗೂ ನೋಡಿ ಎಲೆಕ್ಟ್ರಿಸಿಟಿ ರೆಡಿ ಇದೆ. ಆದ್ರೆ ನಮ್ಮ ರೋಡ್ ಬಂದ್ಬಿಟ್ಟು ಕಾಂಕ್ರೀಟ್ ರೋಡ್ ಆಗಿದೆ ಸರ್. ನಾರ್ಮಲ್ ಆಗಿ 30 feet ಬರುತ್ತೆ. ಆದ್ರೆ ನಮ್ದು ಲೇಔಟ್ ಅಲ್ಲಿ ಇರೋದು ಎಂಟ್ರೆನ್ಸ್ ರೋಡ್ 40 feet ರೋಡ್ ಇದೆ. ಇನ್ನು ವಾಟರ್ ಲೈನ್, ಸ್ಯಾನಿಟರಿ, ಡ್ರೈನೇಜ್ ಇದೆಲ್ಲ ಕೂಡ UGD ಸಿಸ್ಟಮ್ ಅಲ್ಲಿ ಬರುತ್ತೆ. ಓವರ್ ಹೆಡ್ ಟ್ಯಾಂಕ್ ಇದೆ. ಅದು ಕೂಡ 1 lakh ಲೀಟರ್ ಹೋಲ್ಡಿಂಗ್ ಕೆಪಾಸಿಟಿ ಇದೆ. ಹಾಗೆ ಕಾವೇರಿ ಲೈನ್ ಕೂಡ ಕನೆಕ್ಷನ್ ಆಗಿದೆ. ಓಪನ್ ಡ್ರೈನೇಜ್ ಪ್ಲಸ್ ಕ್ಲೋಸಿಂಗ್ ಡ್ರೈನೇಜ್ ಎರಡು ಕೂಡ ಇದೆ. ನಮ್ಮ ಲೇಔಟ್ ಮುಂದೆಗಡೆ ನಿಮಗೆ BMTC ಬಸ್ ಪಾಸ್ ಆಗುತ್ತೆ. ನೀವು ಈಗ ಎಲ್ಲ ಕಡೆ ಹೋದ್ರು ಕೂಡ ಟೆಂಪ್ರವರಿ ಚಾರ್ಜಸ್ ನ ಕಟ್ಬಿಟ್ಟು ನೀವು ಮನೆ ಕಟ್ಟಬೇಕಾಗತ್ತೆ, ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆದ್ರೆ ನಮ್ಮಲ್ಲಿ ಹಂಗಲ್ಲ, ಆಲ್ರೆಡಿ ಇದೆ. 100% ಡೆವಲಪ್ಮೆಂಟ್ ಆಗಿದೆ. ಸೊ ಅಷ್ಟೇ 100% ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ ಸರ್. GBA ಇಂದ ಕೂಡ ಅಪ್ರೂವ್ಡ್ ಆಗಿದೆ. ಅಷ್ಟೇ ನೀಟಾಗಿ ಕ್ಲಿಯರ್ ಡಾಕ್ಯುಮೆಂಟ್ಸ್ ಕೂಡ ಇದೆ ಸರ್. ಸೊ ನಿಮ್ಗೆ ತುಂಬಾ ಫೇಮಸ್ ಅಂದ್ರೆ ವಂಡರ್ಲಾ, ಹೆಜ್ಜಾಲ ಗೇಟ್ ಇಂದ ಬರ್ಬೋದು. ನಾವು ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದ್ರೆ ಬಿಡದಿ ಅಂದ ತಕ್ಷಣ ಫಸ್ಟ್ ಬರೋದನ್ನೇ ಟೊಯೋಟಾ, ಕಿರ್ಲೋಸ್ಕರ್, ಪೆಪ್ಸಿ, ಕೋಕೋ ಕೋಲಾ, ಹಾಸ್ಪಿಟಲ್ಸ್ ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ನಿಯರ್ ಬೈ ಇದೆ. ರಾಜೀವ್ ಗಾಂಧಿ ಹೆಲ್ತ್ ಸೈನ್ಸ್ ಯೂನಿವರ್ಸಿಟಿ ಬರ್ತಾ ಇದೆ, ಪದ್ಮಶ್ರೀ ಕಾಲೇಜ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಇದೆ. ಅಂದ್ರೆ ಗ್ರೇಟರ್ ಬೆಂಗಳೂರಿಂದ ಅಪ್ರೂವ್ಡ್ ಆಗಿರೋದ್ರಿಂದ ನಿಮ್ಗೆ 80% ವರೆಗೂ ಕೂಡ ಬ್ಯಾಂಕ್ ಲೋನ್ ಫೆಸಿಲಿಟಿ ಸಿಗ್ತಾ ಇದೆ. ಹಾಗೆ 100% ಖಾತಾ ರಿಲೀಸ್ ಆಗಿದೆ. 10,000 rupees ಕೊಟ್ಟು ನೀವು ಬುಕಿಂಗ್ ಡಾಕ್ಯುಮೆಂಟ್ಸ್ ನ ತಗೊಂಡು ಹೋದ್ರೆ ಲಾಸ್ಟ್ 60 years ವರೆಗೂ ಕೂಡ ನಿಮ್ಗೆ ಡಾಕ್ಯುಮೆಂಟೇಶನ್ ಪ್ರೊವೈಡ್ ಮಾಡ್ತೀವಿ. ಎಲ್ಲಾ ಪ್ರೊಸೆಸ್ ಮಾಡ್ಕೊಂತೀನಿ ಅಂತ ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ, ಇಲ್ಲ ಬ್ಯಾಂಕ್ ಲೋನ್ ಆದ್ರೂ ಹೋಗಿ. ಸ್ಟ್ರೈಟ್ಲಿ ನೆಗೋಷಿಯಬಲ್ ಕೂಡ ಕೊಡ್ತಾ ಇದೀವಿ ಸರ್. ಸರ್ ಒಂದು ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ನಮಗೆ? ಸರ್ ನಮ್ಮ ಆಫೀಸ್ ಇರೋದು ಕೆಂಗೇರಿ ಉಪನಗರದಲ್ಲಿ KFC ಬಿಲ್ಡಿಂಗ್ ಇದೆ. ಅದರಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಹಣತಿ ಗ್ರೂಪ್ಸ್ ಅಂತ ಹೇಳಿ.